ಮಧುಗಿರಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸೋಮವಾರ ಜಾನಪದ ಉತ್ಸವ ಆಯೋಜನೆ ಮಾಡಲಾಗಿದ್ದು, ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಈ ವೇಳೆ ಮಾತನಾಡಿದ ರಾಜೇಂದ್ರ ರಾಜಣ್ಣ, ಜಾನಪದ ಕಲೆ ಮತ್ತು ಸಂಸ್ಕೃತಿಯನ್ನ ಉಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೈಜೋಡಿಸಬೇಕು. ಈ ಹಿಂದೆ ಜಾನಪದದ ಹಾಡು ಹಾಗೂ ನಾಟಕಗಳನ್ನ ಹಾಡ್ತಾ ಇದ್ರು, ಆದರೆ ಈಗ ಅವುಗಳು ಕಣ್ಮರೆಯಾಗ್ತಾ ಇರುವುದು ವಿಷಾದನೀಯ ಎಂದಿದ್ದಾರೆ. ಜಾನಪದ ನಮ್ಮ ಸಾಂಸ್ಕೃತಿಕ ಪ್ರತಿಬಿಂಬವಾಗಿದ್ದು, ತಲೆಮಾರುಗಳು ಬದಲಾದಂತೆ ಜಾನಪದ ಆಚಾರ ವಿಚಾರಗಳು, ಅಡುಗೆ ತೊಡುಗೆಗಳು ಬದಲಾವಣೆಗೊಳಪಡ್ತಾ ಇದ್ದು, ಯುವ ಸಮೂಹ ನಮ್ಮ ಹಿರಿಯರ ಇತಿಹಾಸವನ್ನ ಬೆಳೆದು ಬಂದ ದಾರಿಯನ್ನ ಮರೆಯದೆ ಜೀವನದಲ್ಲಿ ಜಾನಪದದ ಅಂಶಗಳನ್ನ ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದ್ರು. ಜಾನಪದ ಬಹಳ ಕಡಿಮೆ ಅಂತ ಹೇಳಿದ್ರೆ ಇವತ್ತಿನ ಮಕ್ಕಳ ಆ ಒಂದು ಜನರೇಷನ್ ನನ್ನ ಮಕ್ಕಳಿಗೆ ಹೇಳ್ಬೇಕು ಅಂದ್ರೆ ಏನು ಗೊತ್ತೇ ಇಲ್ಲ. ನನ್ನ ಮಕ್ಕಳಿಗೆ ಹೇಳ್ಬೇಕು ಅಂದ್ರೆ ಅವ್ರಿಗೆ ಏನು ಗೊತ್ತೇ ಇಲ್ಲ ಈ ಜಾನಪದ ಅಂತ ಹೇಳಿದ್ರೆ. ಈಗ ಆ ಒಂದು ಜನರೇಷನ್ ಬದಲಾವಣೆ ಆದಂಗೆ ಇವತ್ತು ಮಕ್ಕಳು ಅದೇ ರೀತಿ ಆಗ್ತಾ ಇರುವಂಥದ್ದು. ಸೊ ಅದರಿಂದ ಆ ಒಂದು ಜಾನಪದವನ್ನು ಇವತ್ತು ಹಳ್ಳಿಗಾಡಲ್ಲಿ ಇರಬೇಕು. ಬೆಳೆಯುವಂಥ ಮಕ್ಕಳಿಗೆ ನಮ್ಮ ಏನೆಲ್ಲ ಹಿನ್ನೆಲೆ ಇತಿಹಾಸವನ್ನು ಮಕ್ಕಳಿಗೆ ತಿಳಿಸ್ಬೇಕು. ಯಾವ ರೀತಿ ಹಳ್ಳಿಗಳಲ್ಲಿ ಜನ ಬಹಳ ಹಿಂದೆ ಬೆಳೆದು ಬಂದು ಆ ದಾರಿ ಮಕ್ಕಳಿಗೂ ಗೊತ್ತಾಗಬೇಕು ಅಂತೇಳಿ ಒಂದು ಜಾನಪದ ಉತ್ಸವ ನಡೀತಾ ಇರುವಂಥದ್ದು. ವಿಶೇಷವಾಗಿ ನಮ್ಮ ಸಣ್ಣ ಒಂದೆಯವರು ನನಗೆ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿ ಜಾನಪದ ಹಾಡು ಇರ್ತಾರೆ ಅಂತ ಹೇಳಿದರೆ. ಆ ಥರ ಅಂತ ಹೇಳಿದರೆ ಇನ್ನೂ ಒಂದು ಅರ್ಧ ಗಂಟೆ ಮುಂಚೆ ನಾನು ಭಾಷಣ ಕೊಟ್ಬಿಡ್ಬೋದು. ನಾನು ಮೊದಲೇ ಹೇಳಿದಾಗೆ ಹಳ್ಳಿಗಾಡು ಸೊಬಗು ಅಂತ ಹೇಳಿದ್ರೆ ಸ್ವಲ್ಪ ನನಗೂ ಭಾಳ ಇಷ್ಟ. ಯಾಕಂದರೆ ಈಗ ನಾನು ಬಂದಂಥ ಸಂದರ್ಭದಲ್ಲಿ ಎತ್ತಿನ ಗಾಡಿ ಮೇಲೆ ಮೆರವಣಿಗೆಯನ್ನು ಮಾಡಿಸಿದ್ರಿ. ಏನೆಲ್ಲ ಇವತ್ತು ಜಾನಪದ ಇವತ್ತು ನಮಗೆ ಪ್ರೊಫೆಸರ್ ಅವರು ಹೇಳಿದಾಗ, ನಮ್ಮ ಸಣ್ಣವರು ಹೇಳಿದಾಗ ಈ ಒಂದು ಸೊಬಗು, ಈ ಒಂದು ಜಾನಪದ ನಮ್ಮ ಮಕ್ಕಳುಗಳು ಬರಬೇಕು. ಯಾಕಂದರೆ ನಾನು ಮೊದಲೇ ಹೇಳಿದಾಗೆ ಯಾರೊಬ್ಬರು ಮಕ್ಕಳಿಗೂ ಇದ್ರ ಬಗ್ಗೆ ಅರಿವಿರೋದಿಲ್ಲ. ಸುಮ್ಮನೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ಗಳಲ್ಲಿ ಫೇಸ್ಬುಕ್ಕಲ್ಲಿ ನೋಡಿದ್ದು ಬಿಟ್ಟರೆ ಬೇರೆ ಯಾರಿಗೂ ಇದ್ರ ಬಗ್ಗೆ ಪರಿಚಯ ಇರೋದಿಲ್ಲ. ಆ ಪರಿಚಯ ಆಗಬೇಕು ಅಂತೇಳಿ ಇವತ್ತು ನಿಮ್ಗಳ ಕೈಲೇ ಇದೆಲ್ಲ ಮಾಡ್ತಿರೋವಂಥದ್ದು. ರಂಗೋಲಿಗಳು ಬಿಟ್ಟಿದ್ದೀರಿ, ನಿಮ್ಮ ಉಪನ್ಯಾಸಕರು ಹೇಳಿದಂಗೆ ರಂಗೋಲಿಗಳನ್ನು ಬಿಟ್ಟಿದ್ದೀರಿ. ಆದರೆ ಮನೆ ಮುಂದೆ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಹೌದಲ್ಲ? ರಂಗೋಲಿ ಬಿಡ್ಬೇಕಾದ್ರೆ ಯಾರೆಲ್ಲ ಸೆಲ್ಫಿ ಹೊಡ್ಕೊಂಡಿದ್ದೀರಾ? ಎಲ್ಲ ಹೊಡ್ಕೊಂಡಿದ್ದೀರಾ? ಅದರಿಂದ ಅದ್ರ ಬಗ್ಗೆ ನೀವು ಮನೆಗಳು ಮುಂದೆ ಬಿಡಬೇಕು. ನಾನು ಗಂಡು ಮಕ್ಳಿಗೆ ಹೇಳಕ್ಕೆ ಹೋಗೋದಿಲ್ಲ, ರಂಗೋಲಿ ಬಿಡ್ರಪ್ಪ ನೆಲ ಸಾಕಿ ಅವೆಲ್ಲ ನಾನು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ಹೆಣ್ಮಕ್ಳುಗಳು ಇವತ್ತು ಅದೊಂದು ನೆಡಲ್ ಬಂದಿರುವಂಥದ್ದು. ನಾನು ಗಂಡು ಮಕ್ಕಳು ಮಾಡಲ್ಲ ಅಂತ ಹೇಳೋದಿಲ್ಲ, ಅವರು ಏನು ಬೇಕಾದ್ರೂ ಮಾಡ್ತಾರೆ. ಆದರೆ ಇನ್ನು ಜಾನಪದ ಉತ್ಸವದ ಅಂಗವಾಗಿ ಪ್ರಾಧ್ಯಾಪಕರು, ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಗ್ರಾಮೀಣ ಸೊಗಡಿನ ಉಡುಪುಗಳನ್ನು ತೊಟ್ಟು ಜಾನಪದದ ಉತ್ಸವವನ್ನು ಸಂಭ್ರಮಿಸಿದ್ರು. ರಾಜ್ಯ ಜಾನಪದ ಸಂಗೀತ ಮತ್ತು ಯಕ್ಷಗಾನ ಬಯಲಾಟ ಸಂಘದ ಅಧ್ಯಕ್ಷ ಸಣ್ಣ ಹೊನ್ನಯ್ಯ, ಕಂಟಲಗೆರೆ ಪುರಸಭೆ ಅಧ್ಯಕ್ಷ ಲಾಲಪೇಟೆ ಮಂಜುನಾಥ, ಪ್ರಾಂಶುಪಾಲ ಕುಮಾರ್ ಸೇರಿ ಹಲವಾರು ಮಂದಿ ಭಾಗಿಯಾಗಿದ್ರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.